ಅಮೆರಿಕ ಮತ್ತು ಇರಾನ್ ನಡುವೆ ಚ್ಯೂರಿಚ್ನಲ್ಲಿ ಶಾಂತಿ ಮಾತುಕತೆಗಳು ನಡೀತವೆ ಅಂತ ಅಂದುಕೊಳ್ಳುವಷ್ಟರಲ್ಲೇ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ. ಒಂದು ಕಡೆ ಸಂಧಾನದ ಮಾತುಕತೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ದಾಳಿಯ ಭೀತಿಗಳು ಕೂಡ ಶುರುವಾಗಿರೋದು. ಎಲ್ಲೆಲ್ಲಿ? ಅಮೆರಿಕ ಮತ್ತು ಇರಾನ್ನಲ್ಲಿ. ಒಂದು ಕಡೆ ಅವರು ಹೊರಗೆ ಹೋಗ್ತೀವಿ ಅಂತ ಅವರು ಹೊರಗೆ ಹೋಗೋ ಪ್ರಯತ್ನ, ಇಲ್ಲ ಮಾತನಾಡೋಣ, ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ಳೋಣ ಅಂತ ಇವರ ಎಲ್ಲ ಚರ್ಚೆಗಳು. ಇವೆಲ್ಲದ ನಡುವೆ ಇಸ್ರೇಲ್ನ ಜನ ಇಸ್ರೇಲ್ನ ಪ್ರಧಾನಿಗಳ ವಿರುದ್ಧ ಒಂದು ಅಭಿಪ್ರಾಯವನ್ನು ಮಂಡಿಸುವಂತಹ ಪ್ರಯತ್ನಗಳಾಗಿದೆ. ಬೆಂಜಮಿನ್ ನೆತನ್ಯಾಹು ಹೇಳ್ತಿದ್ದಾರೆ, ನಾವು ಲೆಬನಾನ್ನಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ. ಬಟ್ ಈ ಯುದ್ಧದಲ್ಲಿ ನಾವು ಸೋತ್ಬಿಟ್ವಿ, ಒಪ್ಪಂದ ಆಗ್ತಾ ಇದೆ, ಒಪ್ಪಂದದ ಮುಖಾಂತರ ಇರಾನ್ ಗೆಲ್ತಾ ಇದೆ ಅಂತ ಇಸ್ರೇಲ್ನ ಅಭಿಪ್ರಾಯ ಇದೆ. ಏನಾಗ್ತಿದೆ ಇಸ್ರೇಲ್ನ ಬೆಳವಣಿಗೆ, ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಪರಮಾಣು ತ್ಯಜಿಸಿ 6 ಬಿಲಿಯನ್ ಪಡೆಯಿರಿ ಅಂತ ಯಾರು ಹೇಳಿರೋದು? ಟ್ರಂಪ್ ಅವರು ಹೇಳಿದ್ದಾರೆ. ಇರಾನ್ ಪರಮಾಣು ಯೋಜನೆಗೆ ಕೈ ಬಿಡಬೇಕು ಅಂತ ಅಮೆರಿಕಾದಿಂದ $6 ಬಿಲಿಯನ್ ಆಫರ್ ಹೋಗಿದೆ. ಬದಲಾಗಿ ಹಾರ್ಮುಜ್ ಜಲಸಂಧಿ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸೋದಕ್ಕೆಲ್ಲ ಇರಾನ್ ಅವರು ಪಟ್ಟು ಹಿಡಿದಿರೋದು. ಹಾರ್ಮುಜ್ನಲ್ಲಿ ನಮ್ಮ ತೆರಿಗೆ ನಡೀಬೇಕು ಅಂತ ಇರಾನ್ನವರು ಪಟ್ಟು ಹಿಡಿದು ಕೂತಿದ್ದಾರೆ. ಏನು ಬೆಳವಣಿಗೆ ಆಯಿತು? ಸ್ವಿಟ್ಜರ್ಲ್ಯಾಂಡ್ನಲ್ಲೆಲ್ಲ ಮಾತುಕತೆ ಆಯಿತು. ಈ ಸಂದರ್ಭದಲ್ಲಿ ಇರಾನ್ ತನ್ನ ಪರಮಾಣು ಕೇಂದ್ರಗಳ ಮೇಲೆ ಈ ವಿಶ್ವಸಂಸ್ಥೆಯವರು ನಿಗಾ ವಹಿಸೋದು, ತಪಾಸಣೆ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಕ್ಕೆ ಪ್ರತಿಯಾಗಿ ಹಿಂದೆ ಸ್ಥಗಿತಗೊಳಿಸಲಾಗಿದ್ದಂಥ ಇರಾನ್ನ $6 ಬಿಲಿಯನ್ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಅಮೆರಿಕಾದವರು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಪೆಜಿಶ್ಕಿಯಾನ್ ಮತ್ತು ಟ್ರಂಪ್ ಅವ್ರ ಜೊತೆಗೆಲ್ಲ ಮಾತುಕತೆ ಆಯಿತು, ಸಹಿ ಆಯಿತು. ಸಹಿ ಆದ ನಂತರ ಸ್ವಿಸ್ ದೇಶದ ಬರ್ಗೆನ್ ಸ್ಟಾಕ್ ರೆಸಾರ್ಟ್ನಲ್ಲೆಲ್ಲ ಆಯಿತು, ಈ ಮಾತುಕತೆಗಳಾಯಿತು. ಇದರ ಏನೇನು ಷರತ್ತುಗಳು? ಕತಾರ್ ಬ್ಯಾಂಕ್ಗಳಲ್ಲಿ $6 ಬಿಲಿಯನ್ ಹಣ ಈಗಾಗಲೇ ಇರಾನ್ದು ಸಿಕ್ಕಾಕೊಂಡಿದೆ. ಇದನ್ನು ಬಿಡುಗಡೆ ಮಾಡೋದಕ್ಕೆ ಕತಾರ್ ಮತ್ತು ಅಮೆರಿಕಾದವರು ಒಂದು ಯೋಜನೆ ರೂಪಿಸ್ತಾ ಇದ್ದಾರೆ. ಈ ಹಣವನ್ನು ಬಿಡುಗಡೆ ಮಾಡಿದಾಗ ಹಾಗಾದರೆ ಇರಾನ್ ಅವರು ಇದನ್ನು ಸಂಪೂರ್ಣವಾಗಿ ಬಳಸ್ಬೋದಾ? ಇಲ್ಲ. ಅಲ್ಲೊಂದು ಕಂಡೀಷನ್ ಇದೆ. ಏನು ಕಂಡೀಷನು? ಈ ಹಣವನ್ನು ಇರಾನ್ ನೇರವಾಗಿ ನಗದು ರೂಪದಲ್ಲಿ ಬಳಕೆ ಮಾಡುವಂತಿಲ್ಲ. ಬದಲಾಗಿ ಏನು ಮಾಡ್ಬೋದು? ಕೇವಲ ಆಹಾರ, ಔಷಧಿ, ಮೂಲಭೂತ ಸೌಕರ್ಯಗಳು, ಮಾನವೀಯ ವಸ್ತುಗಳ ಖರೀದಿಗೆ ಮಾತ್ರ ಈ $6 ಬಿಲಿಯನ್ ಹಣವನ್ನು ಬಳಕೆ ಮಾಡಬಹುದು ಅಂತ, ಅದನ್ನು ಕತಾರ್ ಮಾರುಕಟ್ಟೆಯ ಮುಖಾಂತರ ಬಳಸಬಹುದು ಅಂತ ಯಾರು ಹೇಳ್ತಾ ಇದ್ದಾರೆ? ಅಮೆರಿಕಾದವರು ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇರೋದು. ಇದಕ್ಕೆ ಕಂಡೀಷನ್ ಆಗಿ ಇರಾನ್ ಅವರು ಏನು ಮಾಡಬಹುದು? ಅಂತಾರಾಷ್ಟ್ರೀಯ ಈ ಪರಮಾಣು ಸಂಸ್ಥೆಯ ಅಧಿಕಾರಿಗಳು, ಇನ್ಸ್ಪೆಕ್ಟರ್ಗಳು ಆಗಾಗ ಬರ್ತಾರಲ್ಲ, ಅವರೆಲ್ಲರಿಗೂ ಕೂಡ ನಿಮ್ಮ ಅದು ಇಸ್ಪಾನ್ ಆಗಿರ್ಬೋದು, ನಂಟಾಜ್ ಆಗಿರ್ಬೋದು, ಬೇರೆ ಬೇರೆ ಪರಮಾಣು ಕೇಂದ್ರಗಳನ್ನು ಅವರಿಗೆ ಪರಿಷ್ಕರಣೆಗೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಅಂದಾಗ ನಾವು $6 ಬಿಲಿಯನ್ ಹಣವನ್ನು ನಾವು ಬಿಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ದಾಳಿ ಎಚ್ಚರಿಕೆ, ಇರಾನ್ ತಿರುಗೇಟು ಕೊಟ್ಟಿದೆ. ಇರಾನ್ ಬಾಲ ಬಿಚ್ಚಿದ್ರೆ 100 ಪಟ್ಟು ಹೆಚ್ಚು ತೀವ್ರ ದಾಳಿ ಮಾಡ್ತೀವಿ ಅಂತ ಯಾರು ಹೇಳಿದ್ರು? ಡೊನಾಲ್ಡ್ ಟ್ರಂಪ್ ಹೇಳಿದರು. ಹೆಜ್ಬುಲ್ಲಾ ಬಂಡುಕೋರ ಚಟುವಟಿಕೆ ನಿಲ್ಲಿಸದೇ ಇದ್ರೆ ಯುದ್ಧ ಫಿಕ್ಸ್ ಅಂತ ಅಮೆರಿಕ ಹೇಳ್ತಾ ಇದೆ. ಹೆಜ್ಬುಲ್ಲಾದವರು ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ. ಅದನ್ನು ನಿಲ್ಲಿಸಬೇಕು ಅಂತ ಮಾತನಾಡುವಾಗ ಟ್ರಂಪ್ ಎಚ್ಚರಿಕೆಯಿಂದ ಇರಲಿ ಅಂತ ಇರಾನ್ ಗುಡುಗಿಬಿಟ್ಟಿದೆ. ಶಾಂತಿ ಸಭೆ ನಡೀತಾ ಇರುವಾಗಲೇ ಒಂದು ಟ್ರಂಪ್ ಸೋಷಿಯಲ್ ಪೋಸ್ಟ್ನಲ್ಲೆಲ್ಲ ರಣಕಳೆ ಮುಳುಗಿಸಿದ್ರು. ಅಂದರೆ ನಾನು ಹೇಳಿದ್ದೇನೆ, 1982ರಲ್ಲಿ ಹೆಜ್ಬುಲ್ಲಾ ಉಗಮ ಆದಾಗಿಂದಲೂ ಕೂಡ ಅಲ್ಲಿ 2 ಸೈನ್ಯಗಳಿರೋ, ಒಂದು ಅಧಿಕೃತ ಮತ್ತೊಂದು ಅನಧಿಕೃತ. ಲೆಬನಾನ್ ಅಧಿಕೃತ ಸರ್ಕಾರ ಸೈಲೆಂಟ್ ಆಗಿದ್ದಾಗಲೂ ಕೂಡ ಅಲ್ಲಿಯ ಹೆಜ್ಬುಲ್ಲಾ ಪಡೆಯವರು ಇಸ್ರೇಲ್ನ ವಿರುದ್ಧ 1982ರಿಂದಲೂ ಕೂಡ ಪೈಪೋಟಿ ಮಾಡ್ತಾ ಇರೋದು, ಅವರನ್ನು ಆ ಭೂಮಿಯಿಂದ ಓಡಿಸಬೇಕು ಅಂತ ಇರಾನ್ ಏನು ಕನಸು ಕಂಡಿದೆ, ಅದಕ್ಕೆ ಸಪೋರ್ಟಿವ್ ಆಗಿ ಹೆಜ್ಬುಲ್ಲಾದವರು ಕೆಲಸ ಮಾಡ್ತಾ ಇದ್ದಾರೆ. ಇದೀಗ ಟ್ರಂಪ್ ಅವರಿಗೆ ಅನಿಸ್ತಾ ಇದೆ ಆ ಹೆಜ್ಬುಲ್ಲಾ ಅವರ ದಾಳಿಯನ್ನು ತಡಿಬೇಕು ಅಂತ. ಅಂದರೆ ಒಟ್ಟಾರೆ ಈ ರೆಸಿಸ್ಟೆನ್ಸ್ ಎನ್ನುವಂಥದ್ದು ಒಂದು ಗ್ರೂಪ್ ಏನಿದೆ, ರೆಸಿಸ್ಟೆನ್ಸ್ ಗ್ರೂಪ್ನ 2 ಉದ್ದೇಶ. ಒಂದು ಇಸ್ರೇಲ್ನ ವಿರುದ್ಧ ಹೋರಾಟ ಮಾಡೋದು, ಇಸ್ರೇಲ್ನ ಅಸ್ತಿತ್ವವನ್ನು ಕೊನೆಗೊಳಿಸೋದು. ಎರಡನೇದು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾದ ಹಿಡಿತ ಏನಿದೆ, ಆ ಅಮೆರಿಕಾದ ಹಿಡಿತವನ್ನು ಕೊನೆಗೊಳಿಸಬೇಕು ಅನ್ನೋದು ಇವರೆಲ್ಲರೂ ಗ್ರೂಪ್ ಇದೆ. ಅದು ಹಮಾಸ್, ಹೆಜ್ಬುಲ್ಲಾ, ಹೌತಿ ಮತ್ತು ಇರಾನ್ ಅವ್ರದ್ದು. ಇವರೆಲ್ಲರ ಉದ್ದೇಶ ಆದಾಗಿದೆ. ಬಟ್ ಅಮೆರಿಕಕ್ಕೆ ಇವತ್ತು ಅನ್ನಿಸ್ತಾ ಇದೆ, ನಾಳೆ ಒಂದು ವೇಳೆ ನಾನು ಹೆಜ್ಬುಲ್ಲಾ ಇವತ್ತು ಏನು ಇಸ್ರೇಲ್ ವಿರುದ್ಧ ದಾಳಿಗಳನ್ನು ಮಾಡ್ತಾ ಇದೆ, ಅದನ್ನೇನಾದರೂ ನಾನು ತಡೆದೇ ಹಿಡಿದೇ ಇದ್ರೆ ನಾಳೆ ನನ್ನ ಮೇಲೆಯೂ ಕೂಡ ಈ ತರನಾದಂತಹ ರೆಸಿಸ್ಟೆನ್ಸ್ ಗ್ರೂಪ್ನ ಮುಖಾಂತರ ದಾಳಿಗಳು ಆಗಬಹುದು. ಅಥವಾ ಮಧ್ಯಪ್ರಾಚ್ಯದಲ್ಲಿ ನನ್ನ ಮಿತ್ರತ್ವ ದೇಶಗಳ ಮೇಲೆ ಅಂಥದ್ದು ದಾಳಿ ಆದರೆ ಅದು ಏಕಾಏಕಿಯಾಗಿ ನನಗೆ ಹೊಡೆತ ಬೀಳುತ್ತೆ ಎನ್ನುವಂಥ ಆತಂಕ ಅಮೆರಿಕಕ್ಕೆ ಇವತ್ತು ಮನೆ ಮಾಡಿದ್ದರ ಪರಿಣಾಮವಾಗಿ ಇವತ್ತು ಇಷ್ಟು ದಿನಗಳ ಕಾಲ ಇಸ್ರೇಲ್ಗೆ ಸೂಚನೆ ಕೊಡ್ತಾ ಇತ್ತು. ಇಸ್ರೇಲ್ ಮತ್ತು ಲೆಬನಾನ್ ಅಧಿಕೃತ ಸರ್ಕಾರ ಅವರ ಜೊತೆಗೆ ಮಾತುಕತೆ ನಡೆಸಿ ದಾಳಿಯನ್ನು ಸ್ಟಾಪ್ ಮಾಡಬೇಕು ಅಂತ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಅವರು ಮಾಡ್ತಾ ಇತ್ತು. ಬಟ್ ಇವತ್ತು ಅಮೆರಿಕ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಇಲ್ಲ, ಹೆಜ್ಬುಲ್ಲಾದವರು ಕೂಡ ದಾಳಿಯನ್ನು ನಿಲ್ಲಿಸಬೇಕು ಅಂತ ಅವರು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇಸ್ರೇಲ್ನ ಅಸ್ತಿತ್ವವನ್ನು ಇವರು ವೆಲ್ಕಮ್ ಮಾಡಿದ್ರು ಅಮೆರಿಕಾದವರು. ಈ ಹಿಂದೆ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಬಟ್ ಆ ಅಸ್ತಿತ್ವಕ್ಕೆ ಧಕ್ಕೆ ತರ್ತಾ ಇರುವಂಥ ಹೆಜ್ಬುಲ್ಲಾದವರು ಕೂಡ ದಾಳಿಯನ್ನು ನಿಲ್ಲಿಸಬೇಕು ಅನ್ನೋದು ಅಮೆರಿಕದ ವಾದ. ಮತ್ತೊಂದು ಕಡೆ ನೆತನ್ಯಾಹುಗೆ ಇಸ್ರೇಲಿಗರು ಚೀಮಾರಿ ಹಾಕ್ಬಿಟ್ಟಿದ್ದಾರೆ. ಏನಂತ? ಯುದ್ಧದಲ್ಲಿ ಇರಾನ್ ಕೈ ಮೇಲಾಗಿದೆ ಅಂತ 92% ಇಸ್ರೇಲಿಗರು ಒಂದು ವೋಟಿಂಗ್ ಮಾಡಿರೋದು.
ಅಲ್ಲಿಯ ವಿರೋಧ ಪಕ್ಷಗಳು, ನಾನು ಮೊನ್ನೆ ಹೇಳಿದೆ, ಅಕ್ಟೋಬರ್ನಲ್ಲಿ ಇಸ್ರೇಲ್ನಲ್ಲಿ ಚುನಾವಣೆ ಇದೆ, ಇವತ್ತು ಮೈತ್ರಿ ಸರ್ಕಾರ ಇದೆ. ಒಂದು ವೇಳೆ ಮೈತ್ರಿಯನ್ನು ಕಳೆದುಕೊಂಡ್ಬಿಟ್ರೆ 14 ಸ್ಥಾನಗಳ ಕೊರತೆ ಆಗುತ್ತೆ, ಮೈತ್ರಿ ಸರ್ಕಾರ ಇಸ್ರೇಲ್ನಲ್ಲಿ ಪತನ ಆಗುತ್ತೆ, ಬೆಂಜಮಿನ್ ನೆತನ್ಯಾಹು ಅಧಿಕಾರವನ್ನು ಕಳೆದುಕೊಳ್ತಾರೆ ಅಂತ ಬೆಂಜಮಿನ್ ನೆತನ್ಯಾಹು ಅವರ ವಿಜಯದ ವಾದವನ್ನು ತಿರಸ್ಕಾರ ಮಾಡಿದ್ದಾರೆ ಯಾರು? ಇಸ್ರೇಲ್ನ ಜನ. ಒಂದು ವೋಟಿಂಗ್ ಆಯ್ತಲ್ಲಿ. ಇಸ್ರೇಲ್ನ ಜೆರುಸಲೆಂನ ಹೆಬ್ರೂ ವಿಶ್ವವಿದ್ಯಾಲಯ ಮತ್ತು ಅಗಾಮ್ ಸಂಸ್ಥೆ ಒಂದು ಸಮೀಕ್ಷೆಯನ್ನು ನಡೆಸಿತು. ಅದರಲ್ಲಿ 92.1% ಇಸ್ರೇಲಿಗರು ಇರಾನ್ ವಿರುದ್ಧದ ಯುದ್ಧದಲ್ಲಿ ತಮಗಿಂತ ಇರಾನ್ ಕೈಮೇಲಾಗಿದೆ ಅಂತೆಲ್ಲ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಜೂನ್ 17ರಿಂದ 20ರವರೆಗೆ ಈ ಸಮೀಕ್ಷೆ ಆಯಿತು. 17 ವರ್ಷ ಮೇಲ್ಪಟ್ಟಂಥ 3644 ಇಸ್ರೇಲ್ ನಾಗರಿಕರೆಲ್ಲ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದರು. ಏನೇನಾಯಿತು ಸಮೀಕ್ಷೆಯ ಅಭಿಪ್ರಾಯಗಳು? ಅವರು ಹೇಳ್ತಿದ್ದಾರೆ, 82.9% ಇಸ್ರೇಲಿಗರು ಇರಾನ್ ವಿರುದ್ಧದ ಮಿಲಿಟರಿ ಕಾರ್ಯಾಚರಣೆ ಇಸ್ರೇಲ್ನ ದೀರ್ಘಾವಧಿಯ ಭದ್ರತೆಯನ್ನು ದುರ್ಬಲಗೊಳಿಸಿಬಿಟ್ಟಿದೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ನಮ್ಮ ಭದ್ರತೆ ದುರ್ಬಲ ಆಗಿದೆ ಅಂತ 82% ಜನ ಹೇಳಿದರು. ಮತ್ತೊಂದು ಕಡೆ ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಏನಾಯಿತು, ಈ ಒಪ್ಪಂದದ ಫಲಿತಾಂಶವನ್ನ 86% ಜನ ನಮ್ಮ ಇಸ್ರೇಲ್ನ ಭದ್ರತೆಗೆ ಮತ್ತು ಇಸ್ರೇಲ್ನ ಅಸ್ತಿತ್ವಕ್ಕೆ ನಕಾರಾತ್ಮಕವಾಗುತ್ತೆ, ನಮಗೆ ಹೊಡೆತ ಬೀಳುತ್ತೆ ಅಂತ ಇದರ ವಿರುದ್ಧ ನಕಾರಾತ್ಮಕವಾದಂತಹ ಅಭಿಪ್ರಾಯವನ್ನು ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೆತನ್ಯಾಹು ಸರ್ಕಾರದ ಮೇಲೆ ನಮಗೆ ಅಪನಂಬಿಕೆ ಇದೆ ಅಂತ 72.5% ಜನ ಇಸ್ರೇಲಿಗರು ಅವರು ಹೇಳ್ತಾ ಇದ್ದಾರೆ. ಅವರು ನಾವು ನೆತನ್ಯಾಹು ಅವರ ಮೇಲೆ ನಂಬಿಕೆ ಇಟ್ಟಿದ್ವಿ, ನಾವು ಯುದ್ಧದ ಗುರಿಗಳನ್ನು ಸಾಧಿಸಿದ್ದೀವಿ, ಅಸ್ತಿತ್ವದ ಭೀತಿಯನ್ನು ನಿವಾರಿಸಿದ್ದೀವಿ ಅಂತ ನೆತನ್ಯಾಹು ಹೇಳ್ತಾ ಇದ್ದಾರೆ. ಬಟ್ ನಮಗೆ ಅವರ ಮೇಲೆ ನಂಬಿಕೆ ಇಲ್ಲ, ನಾವು ಸೋತು ಬಿಟ್ಟಿದ್ದೀವಿ ಅಂತ 72% ಜನ ಅಲ್ಲಿ ಹೇಳ್ತಾ ಇರೋದು. ಮತ್ತೊಂದು ಕಡೆ ಯುದ್ಧಗಳ ಗುರಿಗಳ ವಿಫಲ 87.8% ಇಸ್ರೇಲ್ನ ಜನ ಯುದ್ಧದ ಉದ್ದೇಶಗಳನ್ನು ಸಂಪೂರ್ಣವಾಗಿ ಇಸ್ರೇಲ್ ಸೋತು ಬಿಟ್ಟಿದೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನೆತನ್ಯಾಹು ಅವರು ನಿಭಾಯಿಸಿದಂತಹ ರೀತಿ ಅತ್ಯಂತ ಕಳಪೆ ಮತ್ತು ವಿಫಲ ಆಗಿದೆ ಅಂತ 56.4% ಜನ ನೇರವಾಗಿ ಬೆಂಜಮಿನ್ ನೆತನ್ಯಾಹು ಅವರ ವಿರುದ್ಧ. ಅಂದರೆ ಇದರ ಅರ್ಥ ಕೇವಲ ನೆತನ್ಯಾಹು ವಿರೋಧಕ್ಕೆ ವಲಯ ಮಾತ್ರವಾಗಿಲ್ಲ, ಯಾರ್ಯಾರು ನೆತನ್ಯಾಹು ಅವರ ಪಾರ್ಟಿಯವರು ಬಲಪಂಥೀಯ ರಾಜಕಾರಣಿಗಳು ಇಸ್ರೇಲ್ನವರು ಇದ್ದಾರೋ, ಯಾರ್ಯಾರು ನೆತನ್ಯಾಹು ಅವರಿಗೆ ಸಪೋರ್ಟ್ ಮಾಡಿದ್ರು, ಅವರು ಕೂಡ 93.1% ಜನ ಯಾರ ವಿರುದ್ಧ? ಇದೇ ಬೆಂಜಮಿನ್ ನೆತನ್ಯಾಹು ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದು ಇಸ್ರೇಲಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಮತ್ತೊಂದು, ಕತಾರ್ ಅನಿಲ ಕೇಂದ್ರದಲ್ಲಿ ಒಂದು ಸ್ಫೋಟ ಆಗಿದೆ. ಇರಾನ್ ಬಾಂಬ್ ದಾಳಿ ಮಾಡಿದ್ದಂತಹ ಕತಾರ್ ಟರ್ಮಿನಲ್ನಲ್ಲಿ ಒಂದು ಭೀಕರ ಸ್ಫೋಟ ಆಯಿತು. 18 ಜನ ಕಾರ್ಮಿಕರೆಲ್ಲ ನಾಪತ್ತೆಯಾಗಿದ್ದಾರೆ, 54 ಮಂದಿಗೆ ಗಾಯ ಆಗಿದೆ. ರಾಸ್ ಲಫಾನ್ ಕೈಗಾರಿಕಾ ಪ್ರದೇಶದಲ್ಲಿ ಇಂಥದ್ದೊಂದು ಕಾರ್ಯಾಚರಣೆ ಆಗ್ತಾ ಇತ್ತು. ಆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ಆಯಿತು. ಕತಾರ್ನ ದ್ರವೀಕೃತ ನೈಸರ್ಗಿಕ ಅನಿಲ ಸಂಸ್ಕರಣಾ ಕೇಂದ್ರ ರಾಸ್ ಲಫಾನ್ ಕೈಗಾರಿಕಾ ನಗರದ ಬರ್ಜಾನ್ ಎನ್ನುವಂಥ ಒಂದು ಅನಿಲ ಸ್ಥಾವರ ಅದು. ಭಾನುವಾರ ರಾತ್ರಿ ಒಂದು ಭಾರಿ ಸ್ಫೋಟ ಸಂಭವಿಸಿತು. 13 ಜನ ಮೃತಪಟ್ಟರು, ಒಂದು 66 ಜನ ಗಾಯಗೊಂಡಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಅಂದರೆ ಕಳೆದ ಮಾರ್ಚ್ ತಿಂಗಳಲ್ಲಿ ಇರಾನ್ ಇದರ ಮೇಲೆ ದಾಳಿ ಮಾಡಿತ್ತು. ಈ ಕೇಂದ್ರ ಸ್ವಲ್ಪ ಹಾನಿಗೊಳಗಾಗಿತ್ತು. ಹೀಗಾಗಿ ಸ್ಥಗಿತಗೊಂಡಿದ್ದಂಥ ಕಾರ್ಯಾಚರಣೆಯನ್ನು ಮತ್ತೆ ಪುನರ್ ಆರಂಭ ಮಾಡೋದಕ್ಕೆ ಏನೆಲ್ಲ ಕೆಲಸವನ್ನು ಮಾಡಬೇಕಾಗಿತ್ತು ಆ ಪ್ರಕ್ರಿಯೆಯನ್ನೆಲ್ಲ ಮಾಡಲಾಗ್ತಾ ಇತ್ತು. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಇದೆಲ್ಲ ಆಯಿತು, ಸ್ಫೋಟ ಆಯಿತು. ಇದಕ್ಕೆ ಮೊದಲು ಪ್ರಾಥಮಿಕವಾಗಿ ಒಂದು ತಾಂತ್ರಿಕ ದೋಷ ಅಂತೆಲ್ಲ ಹೇಳ್ತು. ಕತಾರ್ನ ಆಂತರಿಕ ಸಚಿವಾಲಯದ ತನ್ನ ಪ್ರಾಥಮಿಕ ವರದಿಯಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ನ ಕಾರಣಕ್ಕಾಗಿದೆ ಅಂತ. ಮತ್ತೊಂದು ಕಡೆ ಒಂದು 70 ಕಿಲೋಮೀಟರ್ ದೂರದಲ್ಲಿರುವಂಥ ರಾಜಧಾನಿ ದೋಹಾದಲ್ಲೂ ಕೂಡ ಭೂಕಂಪನದ ಅನುಭವ ಆಗಿದೆ. ಅಂದರೆ ತೀವ್ರತೆಯ ಸ್ಫೋಟ ಈ ಪರಿಪ್ರಮಾಣದಲ್ಲೆಲ್ಲ ಇತ್ತು. ಮತ್ತೊಂದು ಕಡೆ ಸದ್ಯದ ಪರಿಸ್ಥಿತಿ ಎಲ್ಲ ಹತೋಟಿಯಲ್ಲಿದೆ. ಅನಿಲ ಕೇಂದ್ರದಿಂದ ಯಾವುದೇ ಅಪಾಯಕಾರಿ ಗ್ಯಾಸ್ ಸೋರಿಕೆ ಆಗಿಲ್ಲ, ಸಾರ್ವಜನಿಕರ ಸುರಕ್ಷತೆಗೆ ಧಕ್ಕೆ ಬಂದಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಮತ್ತೊಂದು ಕಡೆ 20% LNG ಪೂರೈಕೆ ಮಾಡುವಂತಹ ರಾಸ್ ಲಫಾನ್ ಕೇಂದ್ರ ಇದು. ಹೀಗಾಗಿ LNG ಪೂರೈಕೆಯಲ್ಲಿ ಏನಾದರೂ ವ್ಯತ್ಯಾಸಗಳಾಗುತ್ತಾ ಎನ್ನುವಂಥ ಚರ್ಚೆಗಳು ಜಾಗತಿಕ ಮಟ್ಟದಲ್ಲಿ ಆಗಿದೆ. ಅಂದರೆ ಮಾರ್ಚ್ ತಿಂಗಳಲ್ಲಿ ಆದಂತಹ ದಾಳಿಯನ್ನು ವಾಪಸ್ ಪರಿಷ್ಕರಣೆಗೆ ಮಾಡುವಂತಹ ಸಮಯದಲ್ಲಿ ಈ ಘಟನೆ ಆಯಿತು. ಮತ್ತೊಂದು ಕಡೆ ಅಮೆರಿಕ ಮಣ್ಣಲ್ಲೇ ಟ್ರಂಪ್ಸ್ಗೆ ಮಿಮ್ಸ್ ಕಾಟ. ಏನಿದು? ಫಿಫಾ ವಿಶ್ವಕಪ್ ನಡೀತಾ ಇದೆ. ಈ ಫಿಫಾ ವಿಶ್ವಕಪ್ನಲ್ಲಿ ಇರಾನ್ ಅಬ್ಬರದ ಪ್ರದರ್ಶನ. ಒಂದು ಕಡೆ ಆರ್ಥಿಕ ಮುಗ್ಗಟ್ಟು, ಆರ್ಥಿಕ ದಿಗ್ಬಂಧನಗಳು, ಒಂದು ಕಡೆ ಯುದ್ಧದ ಭೀತಿ, ಇವೆಲ್ಲದರ ನಡುವೆ ಮಾತುಕತೆ, ಇವೆಲ್ಲದರ ನಡುವೆ ಅಮೆರಿಕ ಮಣ್ಣಲ್ಲಿ ಬೆಲ್ಜಿಯಂ ಮತ್ತು ನ್ಯೂಜಿಲೆಂಡ್ ತಂಡಗಳನ್ನು ಇರಾನ್ ಕಟ್ಟಿ ಹಾಕಿಬಿಟ್ಟಿದೆ. ಮೆಕ್ಸಿಕೋದಲ್ಲಿ ವಾಸ್ತವ್ಯವನ್ನು ಹೂಡಿ ಅಮೆರಿಕಾದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ ಆಟಗಾರರು. ಸೋಷಿಯಲ್ ಮೀಡಿಯಾದಲ್ಲಿ ಇರಾನ್ ಆಟ ಕಂಡು ಟ್ರಂಪ್ ವಿರುದ್ಧ ಮೀಮ್ಸ್ ವೈರಲ್ ಆಗಿದೆ. ಅಮೆರಿಕಾದ ಮಣ್ಣಲ್ಲಿ ಇರಾನ್ ಮಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನೆಟ್ಟಿಗರೆಲ್ಲ ವ್ಯಂಗ್ಯವನ್ನು ಆಡಿದ್ದಾರೆ. ಅಂದರೆ ರಾಜಕೀಯವಾಗಿ ಎಷ್ಟೇ ದಿಗ್ಬಂಧನಗಳು, ಕಠಿಣ ಕ್ರಮಗಳು, ಆರ್ಥಿಕ ದಿಗ್ಬಂಧನ ಸೋತು ಸುಣ್ಣವಾಗಿದೆ ಅಂತೆಲ್ಲ ಬಗ್ಗಿಸಿ ಎಲ್ಲ ಮಾಡಿದರೂ ಕೂಡ ಕ್ರೀಡಾಂಗಣದಲ್ಲಿ ಮಾತ್ರ ಇರಾನ್ ತನ್ನ ಅಪ್ರತಿಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದೆ ಎನ್ನುವಂತಹ ಸುದ್ದಿಗಳೆಲ್ಲ ಚರ್ಚೆ ಆಗ್ತಾ ಇರೋದು. ಮತ್ತೊಂದು ಕಡೆ ಅಮೆರಿಕಾದಲ್ಲಿ ನಡೀತಾ ಇರುವಂತಹ ಫಿಫಾ ವಿಶ್ವಕಪ್ನಲ್ಲಿ ಭರ್ಜರಿ ಫಾರ್ಮ್ನಲ್ಲಿದೆ ಇರಾನ್ ತಂಡ. ಬಲಿಷ್ಠ ತಂಡಗಳಾದಂತಹ ಬೆಲ್ಜಿಯಂ ಮತ್ತು ನ್ಯೂಜಿಲೆಂಡ್ ತಂಡವನ್ನೆಲ್ಲ ಅವರು ಮಣಿಸಿದ್ರು. ಮತ್ತೊಂದು ಕಡೆ ಸೋಲನ್ನೇ ಕಾಣದ ಅಬ್ಬರದ ಪ್ರದರ್ಶನವನ್ನು ಇರಾನ್ ತಂಡ ಕಂಡಿದೆ. ಹೀಗಾಗಿ ಇವರಿಗೆ ಇರಾನ್ನ ಆಟಗಾರರಿಗೆ ಅಮೆರಿಕಾದಲ್ಲಿ
ವಾಸ್ತವ್ಯ ಹೂಡೋದಕ್ಕೆ ಅವಕಾಶ ಇಲ್ಲ ಬೇರೆ ಬೇರೆ ಕಾರಣಕ್ಕಾಗಿ. ಹೀಗಾಗಿ ಅವರು ಬೇರೆ ಪ್ರದೇಶದಲ್ಲಿ ಇದ್ದುಕೊಂಡು ಮೆಕ್ಸಿಕೋದಲ್ಲೆಲ್ಲ ತಂಗಿದ್ದಾರೆ. ಅಲ್ಲಿ ಇದ್ದು ಗಡಿ ದಾಟಿ ಬಂದು ಪ್ರತಿನಿತ್ಯ ಅಂದರೆ ಪಂದ್ಯಗಳಿದ್ದಂತಹ ಸಮಯದಲ್ಲಿ ಗಡಿ ದಾಟಿ ಬಂದು ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ಈ ಆಟದಲ್ಲಿ ಕೊಡ್ತಾ ಇದ್ದಾರೆ. ಆ ಮುಖಾಂತರ ಅಮೆರಿಕದ ಮಣ್ಣಲ್ಲಿ ಇರಾನ್ ಮಣಿಸೋದಕ್ಕೆ ಟ್ರಂಪ್ ಅವರಿಗೆ ಸಾಧ್ಯ ಇಲ್ಲ ಅಂತ ದೊಡ್ಡ ಮಟ್ಟದ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಆಗ್ತಾ ಇದೆ. ಆ ಮುಖಾಂತರ ಯುದ್ಧದಲ್ಲಿ ನೀವು ಜಯಿಸಬಹುದು, ಬಟ್ ನಿಮ್ಮದೇ ಮಣ್ಣಲ್ಲಿ ನಾವು ಫುಟ್ಬಾಲ್ನಲ್ಲಿ ಜಯ ಸಾಧಿಸ್ತೀವಿ ಅಂತ. ಯಾರು ಸೋತರು ಯಾರು ಗೆದ್ದಿದ್ದಾರೆ ಯುದ್ಧದಲ್ಲಿ ಅನ್ನೋದು ಅದು ದೊಡ್ಡ ಮಟ್ಟದ ಚರ್ಚಾತ್ಮಕ ವಿಚಾರ. ಆದರೆ ಇಂತಹ ಕಠಿಣ ದಿಗ್ಬಂಧನಗಳು, ಯುದ್ಧದಂತಹ ಭೀತಿ ಇವೆಲ್ಲ ಇದ್ದಾಗಲೂ ಕೂಡ ಇರಾನ್ ಇದೀಗ ಫಿಫಾ ವಿಶ್ವಕಪ್ನಲ್ಲಿ ಸೋಲಿಲ್ಲದೆ ಮುನ್ನಡೀತಾ ಇದೆ. ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ.